ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಜಾಜ್ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದವರಿಗೆ 8 ಲಕ್ಷ ತನಕ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಡೆಡ್ ಲೈನ್ ಬಂದ್ಬಿಟ್ಟು 31/10/2025 ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಯಾರ್ಯಾರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಅಂತಂದು ಹೇಳ್ತಾ ಹೋಗ್ತೇನೆ. ಇಲ್ಲಿ ನಾನು ಹೇಳ್ದಂಗೆ ಅಪ್ಲಿಕೇಶನ್ 19ರಿಂದ ಪ್ರಾರಂಭವಾಗಿದೆ. 31/10/2025 ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ BE BTech ಓದ್ತಿರೋರು ಮಾತ್ರ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ನ ನಾನು ಹೇಳ್ದಂಗೆ ಬಿ ಬಜಾಜ್ ಕಡೆಯಿಂದ ಈ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ, ಬಜಾಜ್ ಕಂಪ್ನಿ ಕಡೆಯಿಂದ. ಇಲ್ಲಿ ಯಾರೆಲ್ಲ ಎಲಿಜಿಬಿಲಿಟಿ ಬಂದ್ರೆ, ಇಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ಗಳು ಫೀಮೇಲ್, ಅದರಲ್ಲೂ ಫೀಮೇಲ್ ಸ್ಟೂಡೆಂಟ್ಸ್ ಮಾತ್ರ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವ್ಯಾವ ಸ್ಟ್ರೀಮ್ನಲ್ಲಿ ಓದ್ತಿರೋರು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತ ಬಂದ್ರೆ, ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಆಟೋಮೊಬೈಲ್, ಮೆಕಾಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್, ಮೆಟೀರಿಯಲ್ ಸೈನ್ಸಸ್ ಅಂಡ್ ಮೆಟಲರ್ಜಿಲ್ ಓದ್ತಿರೋರು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತಂದ್ರೆ ಮಿನಿಮಮ್ 75% 12th ಅಲ್ಲಿ ಪಾಸ್ ಆಗಿರ್ಬೇಕು. ಆದ್ರೆ ಮಾತ್ರ ಈ 12th ಸ್ಟ್ಯಾಂಡರ್ಡ್ ಅಲ್ಲಿ 75% ಇಂದ 12th ಸ್ಟ್ಯಾಂಡರ್ಡ್ ಅಲ್ಲಿ ಪಾಸ್ ಆಗಿರ್ಬೇಕು. ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಕಾಲರ್ಶಿಪ್ನ ಬೆನಿಫಿಟ್ಸ್ ಎಲ್ಲ ನೀವು ನೋಡ್ಬೋದು. 8 ಲಕ್ಷ ತನಕ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಮೆಂಟರ್ಶಿಪ್ ಕೊಡ್ತಾ ಹೋಗ್ತಾರೆ, ಇಂಡಸ್ಟ್ರಿ ಎಕ್ಸ್ಪೋಸರ್ ಕೊಡ್ತಾ ಹೋಗ್ತಾರೆ, ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ, ಅಲ್ಯೂಮಿನಿ ಮತ್ತೆ ಪೀರ್ ಕಂಟಿನ್ಯೂಸ್ ಕೊಲಾಬ್ರೇಷನ್ ಮಾಡಿಸ್ತಾ ಹೋಗ್ತಾರೆ. ಇಲ್ಲಿ ಮತ್ತೇನಂತಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಂದ್ರೆ, ನಿಮಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ, JPEG PNG ಫಾರ್ಮೆಟ್ ಅಲ್ಲಿ. ಇಲ್ಲಿ ಮತ್ತೆ ನಿಮ್ಮ ಆಧಾರ್ ಪ್ರೂಫ್, ಆಧಾರ್ ID, ವೋಟರ್ ID, ಯುಟಿಲಿಟಿ ಬಿಲ್, ರೇಷನ್ ಕಾರ್ಡ್, ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ರೆ ರೇಷನ್ ಕಾರ್ಡ್ ಅಥವಾ ಡೊಮಿಸೈಲ್ ಸರ್ಟಿಫಿಕೇಟ್. ಇಲ್ಲಿ ಇಷ್ಟರಲ್ಲಿ ಯಾವುದೇ ನೀವು ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬಹುದು. ಇಲ್ಲಿ ಕ್ಲಾಸ್ 12th ಮಾರ್ಕ್ಸ್ ಶೀಟ್, ನೀವು JEE ಏನಾದರೂ ಎಕ್ಸಾಮ್ ಬರ್ದಿದ್ರೆ ಅದರ ರ್ಯಾಂಕ್ ಕಾರ್ಡ್, ಅಥವಾ CET ಬರ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ CET ರ್ಯಾಂಕ್ ಕಾರ್ಡ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಐಡೆಂಟಿಟಿ ಪ್ರೂಫ್, ಆಧಾರ್, ಪಾಸ್ಪೋರ್ಟ್ ಅಥವಾ ವೋಟರ್ ID ಬೇಕಾಗುತ್ತೆ, ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಡ್ಮಿಷನ್ ಆಗಿರ್ತಕ್ಕಂಥ ಲೆಟರ್ ಬೇಕಾಗುತ್ತೆ ಇನ್ಸ್ಟಿಟ್ಯೂಟ್ ಇಂದ, ಸೆಮಿಸ್ಟರ್ ನ ಫೀ ಪೇ ಮಾಡಿರ್ತಕ್ಕಂಥ ರಿಸಿಪ್ಟ್ ಬೇಕಾಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ 12th ಪಾಸ್ ಆಗಿರಬೇಕು. 12th 75% ಇಂದ ಪಾಸ್ ಆದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನಾನು ಹೇಳ್ದಂಗೆ ಈ ಕೆಲವೊಂದು ಸ್ಟ್ರೀಮ್ ಅಲ್ಲಿ ಈ ಸ್ಟ್ರೀಮ್ ಇಂದ ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಯಾರಿಗೆ ಅಪ್ಲೈ, ಬರೀ ವುಮನ್, ಇಲ್ಲಿ ಕೆಲವೊಂದು ಡೌಟ್ಸ್ ಇದೆ. ಇಲ್ಲಿ ವುಮನ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಇಲ್ಲಿ ಈ ಸ್ಕಾಲರ್ಶಿಪ್ ನ ವುಮನ್ ಕ್ಯಾಂಡಿಡೇಟ್ಸ್ ಬಿಟ್ಟು ಮತ್ತೆ ಯಾರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೀವು ಯಾವ ಒಂದು ಇಯರ್ ಅಲ್ಲಿ ಓದ್ತಿದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಮತ್ತೇನಂತಂದ್ರೆ, ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಆ ರೆಸ್ಪೆಕ್ಟಿವ್ ನಾನು ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಲಿಸ್ಟಿಂಗ್ ಆದ್ರೆ ಮಾತ್ರ, ಇದ್ರೆ ಆ ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನೇನು ಎಲಿಜಿಬಿಲಿಟಿ ನೋಡ್ಕೊಳ್ಬೇಕಾಗತ್ತೆ, ಅಪ್ಲಿಕೇಶನ್ ಪ್ರೊಸೆಸ್ ನ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಕತ್ತೆ. ಇಲ್ಲಿ ಇಲ್ಲಿ ಸ್ಕಾಲರ್ಶಿಪ್ ನ, ಇಲ್ಲಿ ನೀವು ಯಾವ ಒಂದು ಇಯರ್ ಅಲ್ಲಿ ಇದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಇಲ್ಲಿ ನೀವು ಫಸ್ಟ್ ಇಯರ್ ಅಲ್ಲಿ ಓದ್ತಿದ್ರೆ ಮಾತ್ರ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಕಾಲೇಜಲ್ಲಿ ಓದ್ತಿದ್ರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ, ಇಲ್ಲಿ NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಮಂಗಳೂರಲ್ಲಿ ಓದ್ತಿದ್ರೆ ನೀವು ಈ ಸ್ಕಾಲರ್ಶಿಪ್ ನ ಮಾತ್ರ ಅಪ್ಲೈ ಮಾಡಬಹುದು. ನಮ್ಮ ಸ್ಟೇಟ್ ಅಲ್ಲಿ ಬೇರೆ ಯಾವ್ದಾದ್ರು ಕಾಲೇಜಿನಲ್ಲಿ ನೀವು ಅಪ್ಲೈ ಮಾಡ್ತಿದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.